Hello, in this video we'll discuss BCA semester second syllabus. Yes my dear students, ಈ ಒಂದು ವಿಡಿಯೋ ನಾವು BCA ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ನ ನೋಡೋಣ ಅಂತ ಡೀಟೇಲ್ ಆಗಿ. ಸೊ ಇದೇನಪ್ಪ ಅಂತಂದ್ರೆ ಭಾಳಷ್ಟು ಏನು BA ಆಮೇಲೆ BCom BSc ಇವು ಮೂರದ್ರೊಳಗೆ ಸೇಮ್ ಐತ್ರಿ. ಅಂದ್ರೆ ಸೇಮ್ ಅಂದ್ರೇನು ಒಂದಿಷ್ಟು ಟಾಪಿಕ್ಸ್ ಆಲ್ಮೋಸ್ಟ್ 50% ಟಾಪಿಕ್ಸ್ ರಿಲೇಟ್ ಇದಾವೆ. ಒಂದಿಷ್ಟು ಪ್ರೋಸ್ ಮತ್ತು ಪೊಯೆಟ್ರಿನೂ ಕೂಡ ಸ್ವಲ್ಪ ಸೇಮ್ ಅದಾವೆ, ಸಿಮಿಲರ್ ಇದಾವೆ. ನೀವು ನೋಡ್ಬೋದು ಇಲ್ಲಿ ಯೂನಿಟ್ ನಂಬರ್ 4 ಪ್ರೆಸೆಂಟೇಷನ್ ಸ್ಕಿಲ್ಸ್ ಎಲ್ಲ ಸೇಮ್ ಅದಾವ ರೀ. ವಾಟ್ ಈಸ್ ಪ್ರೆಸೆಂಟೇಷನ್, ಬಾಡಿ ಲ್ಯಾಂಗ್ವೇಜ್, ಹೌ ಶಿ ಬಿಕೇಮ್, ಗ್ಲೋಬಲ್ ಹೆಲ್ತ್, ವೆರಿ ಇನ್ಸ್ಪಿರೇಷನ್, ಇವು ಏನದಾವಲ್ಲ ರೀ. ಇವು ಇಷ್ಟು ಟಾಪಿಕ್ಸ್ ಏನಪ್ಪ ಅಂತಂದ್ರೆ ದೇ ಆರ್ ಸಿಮಿಲರ್. ಬಟ್ ಇದ್ರೊಳಗೆ ಅಷ್ಟೇ ಒಂದು ಸ್ವಲ್ಪ ಏನಪ್ಪ ಯೂನಿಟ್ 1 ಮತ್ತು ಯೂನಿಟ್ 2 ಒಳಗೆ ಸ್ವಲ್ಪ ಚೇಂಜಸ್ ಇದಾವೆ, ದ್ಯಾಟ್ ಯು ಮಸ್ಟ್ ನೋ. ಆಮೇಲೆ ಯೂನಿಟ್ ನಂಬರ್ 3 ಒಳಗೂ ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಇದಾವೆ ರೀ. ಯೂನಿಟ್ ನಂಬರ್ 3 ಮತ್ತು ಯೂನಿಟ್ ನಂಬರ್ 4 ಅಕಸ್ಮಾತ್ ನಿಮ್ಮ ಬಾಜು BA BSc ಆಮೇಲೆ BComದವ್ರು ಬಂದರೆ ಸ್ವಲ್ಪ ಕೇಳಿ ಮಾಡಿ ಬರಿಬೋದು. ಕೇಳಿ ಮಾಡೋದು ತಪ್ಪ ಆದ್ರೆ ನೀವು ಬರಿಬೋದು ಅಂತ ಹೇಳಿ. ಆದ್ರೆ BBA ಹುಡುಗರು ಹಿಂಗೆ ಆಗಂಗಿಲ್ಲ ರೀ. ನೀವು BBA ಹುಡುಗರು ನೋಡೋಕೆ ಆಗಂಗಿಲ್ಲ, ಯಾಕಂದ್ರೆ BBA ಕಂಪ್ಲೀಟ್ಲಿ ಬೇರೆನೇ ಐತಿ ಸಿಲೆಬಸ್. ಸೊ ಉಳಿದವ್ರದೆಲ್ಲ ಸಿಮಿಲರಿಟಿ ಇದಾರೆ, ಆದರೆ BBAದವ್ರದ್ದು ಅಷ್ಟೇ ಏನಪ್ಪ ಅಂದ್ರೆ ಸ್ವಲ್ಪ ಚೇಂಜ್ ಐತಿ. ಬಟ್ ಐ ಇನ್ಸಿಸ್ಟ್ ಡು ನಾಟ್ ಕಾಪಿ. ಸೊ ಫಸ್ಟ್ ಆಫ್ ಆಲ್ ಮೊದಲು ನೋಡ್ರಿ ಏನೇನದಾವ ಟಾಪಿಕ್ಸ್ ಅಂತ ಹೇಳಿ. ಎಸ್, ದ ಫಸ್ಟ್ ಥಿಂಗ್ ಈಸ್ ಸುನಿತಾ ವಿಲಿಯಮ್ಸ್, astronaut, marathon runner in space. So you might have heard about Sunita Williams. So recent ಆಗಿನೂ ಕೂಡ ನೀವು ಸುನಿತಾ ವಿಲಿಯಮ್ಸ್ ನ್ಯೂಸ್ ಒಳಗಿದ್ದಿದ್ದನ್ನು ನೋಡಿದಿರಿ. ಇನ್ನು ಟೈಗರ್ ಇನ್ ದ ಟನಲ್ ಬೈ ರಸ್ಕಿನ್ ಬಾಂಡ್, ಈ ಒಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋನು ಮಾಡಿದ್ದೀನಿ, ದಟ್ ಯು ಕ್ಯಾನ್ ವಾಚ್. ಸೊ ಟೈಗರ್ ಇನ್ ದ ಟನಲ್ ಇಬ್ಬರು ಅಪ್ಪ ಮಗ ಮತ್ತೊಂದು ಹುಲಿದ ಸ್ಟೋರಿ ಐತ್ರಿ. ಪ್ರಾಬ್ಲಮ್ಸ್ ಹೆಂಗೆ ಬರ್ತಾವ ಲೈಫ್ ಒಳಗೆ, ಯಾವ ರೀತಿ ಪ್ರಾಬ್ಲಮ್ಸ್ ಇರ್ತಾವ, ಅದನ್ನು ಹೆಂಗೆ ಫೇಸ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಬಡತನ ಹೆಂಗೆ, ಇವನ್ ಸಾವನ್ನು ಕೂಡ ಹೆಂಗಪ್ಪ ಅಂತಂದ್ರೆ ಮುಂದುವರ್ಸ್ಕೊಂಡು ಹೋಗ್ತೈತಿ. ಯುನೋ ಇವನ್ ಆಫ್ಟರ್ ದ ಡೆತ್ ಆಫ್ ದಿ ಫಾದರ್, ದಟ್ ಈಸ್ ದ ಪ್ರೊಟೋಗಾನಿಸ್ಟ್, ವಾಟ್ ಹ್ಯಾಪನ್ಸ್ ಈಸ್ ದ ಸ್ಟೋರಿ ಕಂಟಿನ್ಯೂಸ್. ಸ್ಟೋರಿ ಕಂಟಿನ್ಯೂಸ್ ಇನ್ ಸೆನ್ಸ್ ದ ವರ್ಕ್ ಡನ್ ಬೈ ದ ಫಾದರ್ ಈಸ್ ಕಂಟಿನ್ಯೂಡ್ ಬೈ ದ ಚೈಲ್ಡ್. ಓಕೆ, ಬಲ್ದೇವ್ ಈಸ್ ಫಾದರ್, ತೆಂಬು ಈಸ್ ಹಿಸ್ ಸನ್. ಸೊ ಬಲ್ದೇವ್ ವಾಸ್ ಅ ಖಲೀಫಾ. ಸೊ ಖಲೀಫಾ ಅಂದ್ರೆ ಅವಂಗ ಒಂದು ವರ್ಕ್ ಇರ್ತದ್ರಿ, and he continued his father's work even after his death. So only after 3 days he returned to the work. It means that father had died a tragic incident in the tunnel. So there was a tragic incident wherein you can see that the tiger had ate the Baldev. And what happened is our Tembu, he started his work just after the 3 days of his father's death, and he started to doing the same work done by his father. I have done a complete video on that, you can watch. ನೀವು ನೋಡ್ಬೋದು ಇದ್ರೊಳಗೆ ವಿಡಿಯೋನ ಮಾಡಿದ್ದೇನೆ ಅಂತ. ನೆಕ್ಸ್ಟ್ ನೋಡ್ರಿ, ಮಿಲ್ಕಾ ಸಿಂಗ್ ದ ಫ್ಲೈಯಿಂಗ್ ಸಿಕ್, ಇದು ಸೋನಿಯಾ ಸನ್ವಲ್ಕ್ ಅವ್ರು ಬರ್ದಾರ. ಶಿ ಈಸ್ ದ ಡಾಟರ್ ಆಫ್ ಮಿಲ್ಕಾ ಸಿಂಗ್. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಒಳಗೆ ಏನಪ್ಪ ಅಂತಂದ್ರೆ, ಸ್ಟೋರಿ ಅಲ್ಲ ಇದೊಂದು ಏನಪ್ಪ ಅಂತಂದ್ರೆ ಆಟೋಬಯೋಗ್ರಫಿ ಐತಿ. ಮಿಲ್ಕಾ ಸಿಂಗ್ನು ಒಂದಿಷ್ಟು ಪಾರ್ಟ್ಸ್ ಇದ್ರಾಗ ತೊಗೊಂಡಿದ್ದಾರೆ. ಸೊ ಮಿಲ್ಕಾ ಸಿಂಗನ ಒಂದು ಹೆಂಗೆ ಅವರು ರನ್ನಿಂಗ್ ಮಾಡ್ತಿದ್ರು, ಅಥವಾ ರನ್ನಿಂಗ್ ಅನ್ನೋದು ಅವ್ರಿಗೆ ಯಾವ ರೀತಿ ಒಂದು ಇಂಪಾರ್ಟೆಂಟ್ ಥಿಂಗ್ ಆಗಿತ್ತು ಲೈಫ್ ಒಳಗೆ ಅನ್ನೋದ್ರ ಬಗ್ಗೆ ಇಟ್ಸ್ ಅ ಇನ್ಸ್ಪಿರೇಷನಲ್ ಸ್ಟೋರಿ ದಟ್ ಯು ಕ್ಯಾನ್ ರೀಡ್. ಆಮೇಲೆ ಆನ್ ಸೇಯಿಂಗ್ ಪ್ಲೀಸ್, ಇವು ಮೂರುದ್ರ ಮೇಲೆ ನಾವು ಒಂದು ವಿಡಿಯೋ ಮಾಡೀನಿ, ಯು ಕ್ಯಾನ್ ವಾಚ್. ಸೊ ಆನ್ ಸೇಯಿಂಗ್ ಪ್ಲೀಸ್ ಏನಪ್ಪ ಅಂತಂದ್ರೆ ಇಟ್ಸ್ ಅಬೌಟ್ ವಾಟ್ ಹ್ಯಾಪನ್ಸ್ ವೆನ್ ಯು ಸೇ ಪ್ಲೀಸ್. ಸೊ ರಿಕ್ವೆಸ್ಟಿಂಗ್ ಟೋನ್ ಇರ್ಬೋದು, ಅಥವಾ ವೆನ್ ಯು ಆಸ್ಕ್ ಪೊಲೈಟ್ಲಿ ವಿತ್ ಫುಲ್ ರೆಸ್ಪೆಕ್ಟ್, ಹೌ or what kind of response do you get by the people, so that you can see. ಸೊ ಇವು ಮೂರು ಟಾಪಿಕ್ಸ್ ಅದು ರೀ. ಇನ್ನು ಸುನಿತಾ ವಿಲಿಯಮ್ಸ್ ಮೇಲೆ ಟಾಪಿಕ್ ಮಾಡಿಲ್ಲ, ಅದು ನಿಮ್ಗೆ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೋಯಮ್ಸ್ ಇದಾವೆ ಯಾವ್ಯಾವು: ದ ಕ್ಲೌಡ್, ಬ್ರೈಟ್ ಕೂಪರ್ ಕೆಟಲ್ ಬೈ ವಿಜಯ್ ಶೇಷಾದ್ರಿ. ನೆಕ್ಸ್ಟ್ ದ ಗಿಫ್ಟ್ ಬೈ ಲೀ ಯೋಂಗ್ ಲೀ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡು ನಾಟ್ ಗೋ ಜೆಂಟಲ್ ಇನ್ ಟು ದ ಗುಡ್ ನೈಟ್ ಬೈ ಡೈಲನ್ ಥಾಮಸ್. So Dylan Thomas ಏನಪ್ಪ ಅಂತಂದ್ರೆ he is also a Nobel Prize winner in literature. P.V. Shelley is one of the famous romantic poet, second generation romantic poet, famous poetry ಅವರು. ಸೊ ಅವಷ್ಟೆಲ್ಲ ಡೀಪ್ ಏನು ಹೋಗೋದು ಬೇಕಾಗಿಲ್ಲ ಪೋಯೆಟ್ಸ್ ಬಗ್ಗೆ, ಬಟ್ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಸೊ ದ ಕ್ಲೌಡ್, ಬ್ರೈಟ್ ಕೂಪರ್ ಕೆಟಲ್ಸ್, ದ ಗಿಫ್ಟ್, ಆಮೇಲೆ ಡು ನಾಟ್ ಗೋ ಜೆಂಟಲ್ ಇನ್ ಟು ದ ಗುಡ್ ನೈಟ್. ಸೊ ಇವು ಇಷ್ಟು ನೀವು ನೋಡ್ಬೋದು ರೀ. ಇದ್ರೊಳಗೆ ಆ್ಯಕ್ಚುಲಿ ನಾ ಯಾವ ವೀಡಿಯೋಸನ್ನು ಮಾಡಿಲ್ಲ, ನಿಮಗೆ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಅಕಸ್ಮಾತ್ ಇಫ್ ಐ ಹ್ಯಾವ್ ಟೈಮ್ ಡೆಫಿನೆಟ್ಲಿ ಐ ವಿಲ್ ಡೂ. ರೀಸೆಂಟ್ಲಿ ಐ ಆಮ್ ಬಿಸಿ ವಿತ್ ಮೈ ಓನ್ ವರ್ಕ್, ಸೊ ಯೂಟ್ಯೂಬ್ ಇಸ್ ಮೈ ಪಾರ್ಟ್ ಟೈಮ್ ಹಾಬಿ. ನೀವು ಮಾಡ್ರಿಪ್ಪ ಅಂತಂದ್ರೆ ಅಬ್ವಿಯಸ್ಲಿ ಮಾಡಿರಿ ಅಂದ್ರೆ ಟೈಮ್ ಸಿಕ್ಕಾಗ ನಾನು 100% ಮಾಡೇ ಬಿಡ್ತೀನಿ.
ಇನ್ನು ನೆಕ್ಸ್ಟ್ ನೋಡ್ರಿ ಇಂಟರ್ಚೇಂಜ್ ಆಫ್ ಸೆಂಟೆನ್ಸಸ್, ಇದ್ರ ಮೇಲೆ ನಾ ವಿಡಿಯೋ ಮಾಡೇ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ದಟ್ ಈಸ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಇವೆಲ್ಲದ್ರ ಮೇಲೂ ಐ ಆಮ್ ಗೋಯಿಂಗ್ ಟು ಡೂ ಅ ವಿಡಿಯೋ. ಓಕೆ, ಫ್ರೇಮಿಂಗ್ ಎಸ್ ನೋ ಕ್ವಶನ್ಸ್, ಸ್ಟ್ರಕ್ಚರಿಂಗ್ ಪ್ಯಾರಾಗ್ರಾಫ್, ಪಂಕ್ಚುಯೇಷನ್ಸ್, ಇನ್ ದ್ಯಾಟ್ ಸ್ಪೆಷಲಿ ಕ್ಯಾಪಿಟಲೈಸೇಷನ್, ಕಾಮಾ, ಪೀರಿಯಡ್ ಅನ್ನೋ ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಕಾಲೇಜ್ ಕ್ಲಾಸ್ ಪೀರಿಯಡ್ ಅಲ್ಲ. ಹಿಯರ್ ಪೀರಿಯಡ್ ಮೀನ್ಸ್ ಯು ನೋ full stop. Okay, question mark, exclamatory mark. So these are the punctuation marks. Okay, that we must run from Tan Petronic's poem. So there is a poem written by Tan Petronics on these particular thing. ಇವುಗಳ ಮೇಲೆ ಏನಪ್ಪ ಅಂತಂದ್ರೆ ಟ್ಯಾನ್ ಪೆಟ್ರಾನಿಕ್ಸ್ ಒಂದು ಪೋಯಮ್ನ ಬರ್ದಾರ, ಅದನ್ನ ಇಟ್ಕೊಂಡು ನೀವು ಏನಪ್ಪ ಅಂತಂದ್ರೆ ಕಲಿಬೇಕು ಇವನ ಅಂತ ಹೇಳಿ. ಓಕೆ, ದಟ್ ಯು ಕ್ಯಾನ್ ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈಸಿ ಐತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಾಟ್ ಈಸ್ ಪ್ರೆಸೆಂಟೇಷನ್, ಬಾಡಿ ಲ್ಯಾಂಗ್ವೇಜ್. ಸೊ ವಾಟ್ ಈಸ್ ಪ್ರೆಸೆಂಟೇಷನ್ ಒಳಗೆ ಏನು ಬರ್ತಾವ, BCA ಹುಡುಗರು ಅಂತೂ ಭಾಳ ಬೇಕ್ರಿ, ನೀವು PPT ಪ್ರೆಸೆಂಟೇಷನ್ಸ್ ಮಾಡ್ತಿರ್ತೀರಿ. ಅವಾಗ ಯಾವ ರೀತಿ ಒಂದು ಪ್ರೆಸೆಂಟೇಷನನ್ನು ಮಾಡ್ತಾರೆ ನೀವು. ಆಮೇಲೆ ಪ್ರೆಸೆಂಟೇಷನ್ ಅಂದರೆ ಏನು, ಅದ್ರ ಜೊತೆ ಟೈಪ್ಸ್ ಯಾವ್ದಾವ, ಪರ್ಸ್ಯೂಸಿವ್ ಆಗಿರ್ಬೋದು, ಎಕ್ಸ್ಪೋಸಿಸ್ಟಿವ್ ಆಗಿರ್ಬೋದು. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ದಟ್ ಯು ಕ್ಯಾನ್ ವಾಚ್. ಓಕೆ, ಐ ಆಮ್ ಗೋಯಿಂಗ್ ಟು ಡೂ ಅ ಕಂಪ್ಲೀಟ್ ವಿಡಿಯೋ ಆನ್ ಇಟ್. ಸೊ ಇಫ್ ಯು ಕ್ಯಾನ್ ಜಸ್ಟ್ ಕಮೆಂಟ್. ನೆಕ್ಸ್ಟ್ ನೋಡ್ರಿ ಬಾಡಿ ಲ್ಯಾಂಗ್ವೇಜ್. ಸೊ ನಿಮ್ಮ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ಗೆಸ್ಚರ್ಸ್ ಆಗಿರ್ಬೋದು, ವರ್ಬಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್, ಆಮೇಲೆ ಪಾಶ್ಚರ್. ಅಂದ್ರೆ ಪಾಶ್ಚರ್ ಅಂದ್ರೆ ನೀವು ಯಾವ ರೀತಿ ನಿಮ್ಮ ಒಂದು ದೇಹನ ಅಂದ್ರೆ ಕರೆಕ್ಟಾಗಿ ಸ್ಟಿಫ್ ಆಗಿ ಇಟ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸ್ಟಿಫ್ ಅಂದ್ರೆ ಪೂರಾ ಸ್ಟಿಫ್ ಕಡಕ್ಕಾಗಿ ನಿಲ್ಲೋದಲ್ಲ, ಪೊಲೀಸ್ ಆಫೀಸರ್ ಗತಕ ಹೆಂಗೆ ಮೂವ್ಮೆಂಟ್ ಮಾಡ್ತಿರ್ಬೇಕು, ಆಮೇಲೆ ಐ ಕಾಂಟ್ಯಾಕ್ಟ್ ಸರಿಯಾಗಿರಬೇಕು, ಹೆಂಗೆ ನೀವು ಡೆಲಿವರಿ ಮಾಡಬೇಕು ಸ್ಪೀಚ್ನ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೌ ಶಿ ಬಿಕೇಮ್ ಎನ್ IAS ಆಫೀಸರ್. ಸುರಭಿ ಗೌತಮ್ ಏನಪ್ಪ ಅಂತಂದ್ರೆ ಶಿ ಈಸ್ ಫ್ರಮ್ the background that is Hindi medium background. Even then she cleared almost all the government examination which she sat, almost each and every exam she has cleared in her in her career. Like career ಅಂದ್ರೆ ಏನು, in her life. ಯಾವುದು ಗೌರ್ಮೆಂಟ್ ಎಕ್ಸಾಮ್ ಕಟ್ಟಿದ್ರೂ ಅವರ್ ಸುರಭಿ ಗೌತಮ್ that she is an IAS officer and she has cleared each and every exam. ಪ್ರತಿಯೊಂದೂ ಫಸ್ಟ್ ಅಟೆಂಪ್ಟ್ ಒಳಗನ ಕ್ಲಿಯರ್ ಮಾಡಿದ್ರಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸುರಭಿ ಗೌತಮ್ ಅವರು. ಸೊ ಅವರು ಏನಪ್ಪ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಸುರಭಿಸ್ ಲೈಫ್. ಸೊ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಏನಿತ್ತು, ಇವನ್ ದೋ ಶಿ ವಾಸ್ ಫ್ರಮ್ ಹಿಂದಿ ಮೀಡಿಯಂ ಮೈ ಡಿಯರ್ ಸ್ಟೂಡೆಂಟ್ಸ್, she secured or she cleared all those exams which she sat for, like IRES ಆಗಿರ್ಬೋದು, ಗೇಟ್ ಆಗಿರ್ಬೋದು, ಆಮೇಲೆ ISRO ಎಕ್ಸಾಮ್ಸ್ ಆಗಿರ್ಬೋದು. she had cleared each and every, even IAS exam she cleared in a very first attempt my dear students. That is the importance of language that you must see here. Next one is Global Healthcare by Tejaswini Manogana. Once again it is all about how we have to look after our health. This particular video is made after the COVID-19. ಇದು COVID-19 ಆದ ನಂತರ ಐತಿ. ಇಟ್ ಈಸ್ ಅನ್ ಮೆಸೇಜ್ ಫಾರ್ ದಿ ಡಾಕ್ಟರ್ಸ್ ಆ್ಯಂಡ್ ಇವನ್ ಫಾರ್ ದ ಪೇಷಂಟ್ಸ್. ಸೊ ನಾವು ಹೆಂಗಿರಬೇಕು, ಆಮೇಲೆ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ನಮ್ಮ ದೇಹನ ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಐತ್ರಿ. ನೆಕ್ಸ್ಟ್ ಒನ್ ಈಸ್ ವೆರಿ ಇನ್ಸ್ಪಿರೇಷನಲ್ ಟಾಕ್, ಹೌ ಟು ಲೀಡ್ ಅ ಬ್ಯಾಲೆನ್ಸ್ಡ್ ಲೈಫ್ ಬೈ ಸುಧಾ ಮೂರ್ತಿ. ಸೊ ಹಿಯರ್ ಹೌ ಟು ಲೀಡ್ ಅ ಬ್ಯಾಲೆನ್ಸ್ಡ್ ಲೈಫ್ ಬೈ ಸುಧಾ ಮೂರ್ತಿ. Here you might have heard about Infosys Narayan Murthy, that is CEO of Infosys, and his wife's name is Sudha Murthy. She is also an author. She has written many books. She is also a poet. She has written a collection of poems also, and now she has even spoken on TED Talks and other events, whereas we can see this video also. Idu one video ಐತ್ರಿ. So how to lead a balanced life, it is by Sudha Murthy. This particular YouTube video will tell you how to balance the life and the career. ಸೊ ಕರಿಯರ್ ಮತ್ತು ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು. ಲೈಕ್ ಹಸ್ಬೆಂಡ್ ವೈಫ್ ಇಬ್ಬರು ಮಂದಿ ಕೆಲಸ ಮಾಡೋದಿದ್ರಪ್ಪ ಅಂದ್ರೆ ಅವ್ರಿಬ್ಬರೊಳಗೂ ಹೊಂದಾಣಿಕೆ ಇರಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಇರಬೇಕು, ಅಥವಾ ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸನೂ ಇರಬೇಕು, ಆಮೇಲೆ ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೆಂಗೆ ಹೋಗ್ಬೇಕು ಅನ್ನೋದರ ಹೇಳ್ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡೈವರ್ಸಿಟಿ ಇನ್ ಯು ಕ್ಯಾನ್ ಸಿ ಹಿಯರ್, ಅಲ್ಲಿ ಇಂಪಾರ್ಟೆನ್ಸ್ಗಳು ಕೊಟ್ಟಾರೆ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಕರಿಯರ್ ಆ್ಯಂಡ್ ಲೈಫ್ ಅಂತೇಳಿ. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫೈನಲಿ ದರ್ ಈಸ್ ಅನದರ್ ಟಾಪಿಕ್, ದಟ್ ಈಸ್ ಡೈವರ್ಸಿಟಿ ಈಸ್ ದ ನ್ಯೂ ನ್ಯಾಷನಾಲಿಟಿ by Captain Raghuram. It is on TEDx Gateway. You can watch it on YouTube. So idenpa andra this particular topic will tell you about the nationality, how the nationality is defined, how new nationality is defined according to Captain Raghuram. So ಅವರ ಪ್ರಕಾರ ಹೊಸ ನ್ಯಾಷನಾಲಿಟಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಡೈವರ್ಸಿಟಿನ ಒಂದು ಏನಪ್ಪ ಅಂತಂದ್ರೆ ಹೊಸ ನ್ಯಾಷನಾಲಿಟಿ. ಡೈವರ್ಸಿಟಿ ಅಂದ್ರೆ ವಿವಿಧತೆನ ಹೊಸದೇನಪ್ಪ ಅಂತಂದ್ರೆ ನಮ್ಮ ನ್ಯಾಷನಾಲಿಟಿ ಅಂತ ಹೇಳಿ ಹೇಳ್ತಾರೆ. ಅದನ್ನು ನೀವು ಇಟ್ ಈಸ್ ಒನ್ಸ್ ಅಗೇನ್ ಅ ಕೈಂಡ್ ಆಫ್ ವಿಡಿಯೋ ವಿಚ್ ವಿಲ್ ಇನ್ಸ್ಪೈರ್ ಯು ಪೀಪಲ್ ಆ್ಯಂಡ್ ಇಟ್ ವಿಲ್ ಟೆಲ್ ಯು ಅಬೌಟ್ ದ importance of nationality. So yes my dear students, that is it for today's video. If you want anything regarding the topics, you can just comment in the comment section. If you have liked this video, do subscribe and share
and like, do comment on this video, my dear students. That's it. See you all in the next video.